ಕೆಲವೇ ಹೊತ್ತಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಆಗಮನ ಆಗ್ಲಿಕ್ಕಿದೆ. ಟರ್ಮಿನಲ್ 2 ಸುತ್ತ ಬ್ಯಾರಿಕೇಡ್ಗಳನ್ನ ಮುಂಜಾಗ್ರತಾ ಕ್ರಮವಾಗಿ ಅಳವಡಿಕೆ ಮಾಡಲಾಗ್ತಾ ಇದೆ. ಏರ್ಪೋರ್ಟ್ ಸಿಬ್ಬಂದಿ ಕೂಡ ಹೈ ಅಲರ್ಟ್ ನಲ್ಲಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಬೇಕಾಗಿರುವಂತಹ ಎಲ್ಲಾ ಮೆಷರ್ಸ್ ಅನ್ನ ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ರಾಘು, ಈಗ ಸದ್ಯಕ್ಕೆ ಏರ್ಪೋರ್ಟ್ ಆವರಣದಲ್ಲಿ ಹೇಗಿದೆ ಪರಿಸ್ಥಿತಿ ಹಾಗೂ ಸೆಕ್ಯೂರಿಟಿಯನ್ನ ಯಾವ ರೀತಿ ಹೆಚ್ಚಳ ಮಾಡೋ ಕೆಲಸ ಆಗ್ತಾ ಇದೆ ಅಲ್ಲಿ? ಮಮತಾ, ಈಗಾಗಲೇ ಏರ್ಪೋರ್ಟ್ನ ಆವರಣ ಅಂದರೆ ಟರ್ಮಿನಲ್ 2 ಏನಿದೆ, ಟರ್ಮಿನಲ್ 2ನ 4 ಕಡೆ ಅಂದರೆ ಆ ಬ್ಯಾಕ್ ಗೇಟ್ ಇರ್ಬೋದು, VIP ಗೇಟ್ ಇರ್ಬೋದು, ಜೊತೆಗೆ ಜನರಲ್ ಗೇಟ್ ಏನಿದೆ ಆ ಎಲ್ಲ ಭಾಗಗಳಲ್ಲೂ ಕೂಡ ಒಂದಷ್ಟು ಸಿದ್ಧತೆಗಳನ್ನಂತೂ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಯಾಕಂದರೆ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನು ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ ಅವರಿಗೆ ಒಂದಷ್ಟು ಸಮಸ್ಯೆಗಳು ಆಗ್ಬೋದು, ಅಂದರೆ ಯಾವುದೇ ರೀತಿಯಾದಂಥ ತೊಂದರೆಗಳು ಆಗದೇ ರೀತಿಯಲ್ಲಿ ಅವರನ್ನು ಕರ್ಕೊಂಡು ಹೋಗಬೇಕು ಅನ್ನೋಂಥ ನಿಟ್ಟಲ್ಲಿ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಸದ್ಯ ನಾನಿರುವಂಥದ್ದು ಒಂದು ಬ್ಯಾಕ್ ಗೇಟ್ ಏನಿದೆ, ಆ ಬ್ಯಾಕ್ ಗೇಟ್ನ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಇದರ ಒಳಭಾಗದಲ್ಲಿ ಅವರನ್ನು ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಇದು ಸಾಮಾನ್ಯವಾಗಿ ಸ್ಟಾಫ್ಗಳೇನಿದ್ದಾರೆ ಅವರು ಓಡಾಟಕ್ಕೆ ಮಾತ್ರ ಮೀಸಲಿರುವಂತಹ ಗೇಟ್. ಈ ಗೇಟ್ನಲ್ಲೂ ಕೂಡ ಅವರನ್ನು ಕರ್ಕೊಂಡು ಬರ್ಬೋದು ಅನ್ನುವಂಥ ಸಾಧ್ಯತೆಗಳು ಇರುವಂಥ ಕಾರಣಕ್ಕಾಗಿ, ಯಾಕಂದರೆ ಇದು ನೇರವಾಗಿ ವೆಹಿಕಲ್ ಪಾರ್ಕಿಂಗ್ಗಳಿಗೆ ಹತ್ರ ಇದೆ, ನೇರವಾಗಿ ಅಲ್ಲಿಂದ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ SIT ಅಧಿಕಾರಿಗಳು ನೇರವಾಗಿ ಇಲ್ಲಿಂದ ಅವರನ್ನು ಕರ್ಕೊಂಡು ಹೋಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಒಂದಷ್ಟು ಇಲ್ಲೂ ಕೂಡ ಕರ್ಕೊಂಡು ಬರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸಿದ್ಧತೆಗಳು ಪ್ಲ್ಯಾನ್ಗಳನ್ನಂತೂ ಮಾಡ್ಕೊಂಡಿದ್ದಾರೆ. ಬಟ್ ಆದರೆ ಸ್ಪಷ್ಟವಾಗಿ ಎಲ್ಲಿ ಯಾವ ದಿಕ್ಕಿನಿಂದ ಕರ್ಕೊಂಡು ಯಾವ ಗೇಟಿಂದ ಕರ್ಕೊಂಡು ಬರ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟ ಆಗ್ತಾ ಇಲ್ಲ. ಯಾಕಂದರೆ ಅಲ್ಲಿಂದ ಬರೋದಕ್ಕೆ ಇನ್ನೂ ಸುಮಾರು 2-2.5 ಗಂಟೆಗಳ ಕಾಲ ಸಮಯಾವಕಾಶ ಇದೆ. ಬಂದ ನಂತರದಲ್ಲೂ ಕೂಡ ಇಮಿಗ್ರೇಷನ್ ಪ್ರಕ್ರಿಯೆಗಳು ಮುಗಿಬೇಕು. ಈಗಾಗಲೇ ಅವರ ವಿರುದ್ಧವಾಗಿ ಲುಕೌಟ್ ನೋಟಿಸ್ ಜೊತೆಗೆ ಬ್ಲೂ ಕಲರ್ ನೋಟಿಸ್ಗಳನ್ನು ಹೊರಡಿಸಿರುವಂಥ ಕಾರಣಕ್ಕಾಗಿ ಇಮಿಗ್ರೇಷನ್ ಸ್ವಲ್ಪ ತಡವಾಗ್ಬೋದು ಅನ್ನುವಂಥ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಸೊ ಆ ಎಲ್ಲ ಪ್ರಕ್ರಿಯೆಗಳು ಮುಗಿದು ಆ ನಂತರದಲ್ಲಿ ಆಚೆ ಬರೋದಕ್ಕೆ ಸರಿ ಸುಮಾರು 3-3.5 ಗಂಟೆ 4 ಗಂಟೆಗಳ ಸಮಯಾವಕಾಶ ಇನ್ನೂ ಆಗಬಹುದು. ಸೊ ಆ ಕಾರಣಕ್ಕಾಗಿ ಕೊನೆಯ ಮೂಮೆಂಟಲ್ಲಿ ಅಂದರೆ ಕೊನೆಯ ಕ್ಷಣಗಳಲ್ಲಿ ಎಲ್ಲಿ ಅವರಿಗೆ ಇದನ್ನು ಅವರನ್ನು ಆಚೆ ಕರ್ಕೊಬರೋದು ಸೂಕ್ತ ಅಂತ ತಿಳಿದು ಬರುತ್ತೋ, ಎಲ್ಲಿ ಅದಕ್ಕೆ ಅನುಗುಣವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೋ ಆ ಭಾಗದಲ್ಲಿ ಕರ್ಕೊಂಡು ಬರೋದಕ್ಕೆ ಸಿದ್ಧತೆಗಳನ್ನು ಆಗಿರುವಂಥದ್ದು. ಈಗಾಗಲೇ ಅಧಿಕಾರಿಗಳು SIT ತಂಡ ಇರ್ಬೋದು, ಇಲ್ಲಿನ CISF ತಂಡ ಇರ್ಬೋದು, ಅದೇ ರೀತಿ ಸ್ಥಳೀಯ ಪೊಲೀಸರು ಏನಿದ್ದಾರೆ ಅವರೆಲ್ಲರೂ ಕೂಡ ಸುತ್ತ ಅಂದರೆ ಏರ್ಪೋರ್ಟ್ನ ಪ್ರತಿ ಗೇಟ್ಗಳಲ್ಲೂ ಕೂಡ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗಬಾರ್ದು, ಅಂದರೆ ಅವರನ್ನು ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗಬಾರ್ದು ಅನ್ನೋಂಥ ನಿಟ್ಟಲ್ಲಿ ಏರ್ಪೋರ್ಟ್ ಟರ್ಮಿನಲ್ 2ನ 4 ಗೇಟ್ಗಳಲ್ಲಿ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಮಮತಾ, ರೈಟ್, ಧನ್ಯವಾದ ರಾಘು ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕಂತೂ ಏರ್ಪೋರ್ಟ್ನ ಎಕ್ಸಿಟ್ ಗೇಟ್ ಹತ್ರ ಅಥವಾ ಎಕ್ಸಿಟ್ ಜೊತೆಗೆ ಎಂಟ್ರಿ ಹತ್ರ ಯಾವ ರೀತಿಯಾದಂತಹ ಸಿದ್ಧತೆಯನ್ನ ಏರ್ಪೋರ್ಟ್ ಸಿಬ್ಬಂದಿಗಳು ಮಾಡ್ಕೊಳ್ತಾ ಇದ್ದಾರೆ ಹಾಗೂ ಪೊಲೀಸರು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ವಿ.